ಬನವಾಸಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರ ಭಾಷಣ ಮಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಿರಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಪರ ಭರ್ಜರಿ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಇವರು ದೇಶದ ಪ್ರಗತಿ ಮತ್ತು ಏಕತೆಗಾಗಿ ಹಾಗೂ ಸಮಗ್ರತೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಕಾರ್ಯಕರ್ತರಿಗೆ ತಿಳಿಸಿದರು. ನೇಹಾ ಹತ್ಯೆ ಖಂಡಿಸಿ ಶಿರಸಿಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಭವನದಿಂದ ಬೃಹತ್ ಪ್ರತಿಭಟನೆ. ನೇಹಾ ಬರ್ಬರ ಹತ್ಯೆ ಖಂಡಿಸಿ ಶಿರಸಿಯ ವೀರಶೈವ ಸಮಾಜ ಅಭಿವೃದ್ಧಿ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಭವನದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು. ಎಸಿ ಅರ್ಪಣಾ ರಮೇಶ್ ಇವರು ಮನವಿ ಸ್ವೀಕಾರ ಮಾಡಿದರು. ಅಲ್ಲ, ಯಾವುದೇ ಒಂದು ಕೂಪ ಮಂಡೂಕದ ಉದ್ದೇಶವೂ ಅಲ್ಲ. ಕಾರಣ ಇಷ್ಟೇ, ಅಬಲೆ ಅನಿಸ್ಕೊಂಡಿರ್ತಕ್ಕಂತಹ ಒಬ್ಬ ಸಾಧಾರಣ ಕಾಲೇಜಿನ ವಿದ್ಯಾರ್ಥಿಯಾಗಿರ್ತಕ್ಕಂತಹ ನೇಹಾ ಎಂಬ ವಿದ್ಯಾರ್ಥಿನಿ ಅಮಾನುಷ ರೀತಿಯಲ್ಲಿ ನೋಯುವಂತ ರೀತಿಯಲ್ಲಿ ಆ ಕೊಲೆ ಆಗಿರ್ತಕ್ಕಂಥ ಘಟನೆಯನ್ನ ಖಂಡಿಸ್ಲಿಕ್ಕಾಗಿ ನಾವು ಇವತ್ತು ಇಲ್ಲೆಲ್ಲ ಸಮಾಜ ಬಾಂಧವರು ಸೇರ್ಕೊಂಡು ಒಂದು ಇಲ್ಲಿ ಬಂದಿದ್ದೇವೆ. ಇದು ಯಾವುದೇ ಒಂದು ಮೊದಲೇ ಹೇಳಿದ ಹಾಗೆ ಸಮಾಜದ ಉದ್ದೇಶಕ್ಕಾಗಿ ಅಲ್ಲ, ಇದೊಂದು ಧರ್ಮದ ಉದ್ದೇಶಕ್ಕಾಗಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಜಾತಿಯಾಗಿರ್ಲಿ, ಯಾವುದೇ ಹೆಣ್ಣಿಗೆ ಈ ರೀತಿಯಾಗಿರ್ತಕ್ಕಂತಹ ಉಗ್ರವಾದಂತಹ ಕೊಲೆಯಾಗತಕ್ಕಂತಹ ರೀತಿಯೊಳಗೆ ಅಂತ್ಯವನ್ನ ಕಾಣಬಾರದು. ಆ ಕೊಲೆ ಮಾಡತಕ್ಕಂತಹ ದುಷ್ಕರ್ಮಿಗೆ ಪ್ರಬಲವಾದಂತಹ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ ನಲ್ಲಿ ಯಾವ್ಯಾವ ಕಾನೂನಿನಲ್ಲಿ ಅವಕಾಶಗಳಿದಾವೆ ಅಂತ ಅವಕಾಶಗಳ ಸೆಕ್ಷನ್ನಿನ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಸರ್ಕಾರದ ಎಲ್ಲ ತಮ್ಮ ಬದ್ಧತೆಗಳನ್ನ ಪ್ರದರ್ಶಿಸಿ ಈ ವಚನವನ್ನು ಪಾಲಿಸ್ತಾ ನಾವು ಜೀವನ ಮಾಡ್ತಾ ಇದ್ದೇವೆ. ಇಂತಹ ಒಂದು ಸಮಾಜದ ಒಂದು ವಿದ್ಯಾರ್ಥಿನಿಗೆ ಮತ್ತೊಂದು ಧರ್ಮದ ಸಮಾಜ ಒಂದು ಅವನಿಂದ ಈ ರೀತಿ ಒಂದು ಘಟನೆ ಆಗಿದೆ ಅಂತಂದ್ರೆ ಇದು ಕೇವಲ ಸಮಾಜ ತಲೆ ತೆಗೆಸುವುದಂತಲ್ಲ, ಇದು ಸರ್ಕಾರ ಕೂಡ ತಲೆ ತೆಗೆಸುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಶಿರಸಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣವನ್ನು ವೀಕ್ಷಣೆ ಮಾಡಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಏಪ್ರಿಲ್ 28ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶಿರಸಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರು ಬರುವ ಸ್ಥಳವಾದ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣವನ್ನು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಮ್ಮ ಕಾರ್ಯಕರ್ತರೊಂದಿಗೆ ಒಮ್ಮೆ ವೀಕ್ಷಣೆ ಮಾಡಿದರು. ಅಭಿಪ್ರಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ವಿಷಯ ತನಕ ನಾನು ಹೋದಲ್ಲಿ ಎಲ್ಲ ಬಂದಲ್ಲಿ ಹೇಳ್ತಿದ್ದೀನಿ. ನಾನು ಇವತ್ತು ನಮ್ಮ ಕಾರ್ಯಕರ್ತರು ಮಾತಾಡ್ತಾ ಇದ್ದಿದ್ದನ್ನು ಕೇಳಿದೆ. ನಾನು ನಮ್ಮ BJP ಆಫೀಸ್ನಲ್ಲಿ ಈಗ ದೀನದಯಾಳ್ ಭವನದಲ್ಲಿ ನಮ್ಮ ಸಭೆ ಇತ್ತು, ಅದನ್ನು ಮುಗಿಸಿ ಬಂದಿದ್ದೇವೆ. ಅಲ್ಲೂ ಹೇಳ್ತಿರೋದು ಕೇಳಿದೆ. ಒಂದು ಶೌಚಾಲಯ ಕೊಟ್ಟಿದ್ದಾರೆ, ಒಂದು ನಮಗೆ ಉಜ್ವಲ್ ಗ್ಯಾಸ್ ಕೊಟ್ಟಿದ್ದಾರೆ. ಈ ಫಲಾನುಭವಿಗಳಿದಾರಲ್ಲ ಅವರು ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದ ಹೇಳಬೇಕು ಅಂತ ಕಾಣ್ತಾ ಇದ್ದೇನೆ. ನಾವು ಉದಾಹರಣೆಗೆ ನಮ್ಮ ಗಣೇಶ್ ನಗರದಲ್ಲಿ ನಾವು ಒಂದು 800 ಮನೆ ಮಾಡಿದ್ದೇವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯೇ ಅದು. ಅವರು ಧನ್ಯವಾದ ಹೇಳಬೇಕು, ನಾವು ಬರ್ತೀವಿ ಅಂತ ಕಾಣ್ತಾ ಇದೆ. ಯಾರಿಗೋ 6,000 ರೂಪಾಯಿ ಬರ್ತಿರೋ ರೈತರು ಹೇಳ್ತಿದ್ದಾರೆ, ಆಯುಷ್ಮಾನ್ ಭಾರತದ 5 ಲಕ್ಷ ರೂಪಾಯಿ ತೊಗೊಂಡಿದ್ದು ಹೇಳ್ತಿದ್ದಾರೆ. ಹೀಗೆ ಬೇರೆ ಬೇರೆ ಬೆನಿಫಿಷಿಯರ್ಸ್ ಏನಿದ್ದಾರೆ ಅವರು ನರೇಂದ್ರ ಮೋದಿಜಿಯವ್ರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಕಾಣ್ತಾ ಇದೆ ಇಡೀ ಕ್ಷೇತ್ರದಲ್ಲಿ. ನಾನು ಈ ನರೇಂದ್ರ ಮೋದಿಜಿಯವರು ಬರ್ತಾರೆ ಅನ್ನೋದಾದ ತಕ್ಷಣ ಈ 2-3 ದಿನ ನಾನು ಬೇರೆ ಬೇರೆ ಕಡೆಗೆ ಇದ್ದೆ. ಹಳಿಯಾಳ, ದಾಂಡೇಲಿ, ರಾಮನಗರ, ಜೋಯಿಡಾ, ಈ ನಿನ್ನೆ ಖಾನಾಪುರ ಇತ್ಯಾದಿ ಒಳಗೆ. ಹಾಗಾಗಿ ನಮ್ಮ ಈ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಬರೋದಕ್ಕೆ ನರೇಂದ್ರ ಮೋದಿಜಿಯವರು ಏನು ಕಾರ್ಯಕ್ರಮದ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ ಅದು